ಜೆಟ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ, ಇಂದು ನಾವು ನಿಮಗಾಗಿ ಬಹಳ ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದೀವಿ. ಈ ಮುಖ್ಯವಾದ ವಿಷಯ ಖಂಡಿತವಾಗಿಯೂ ನಿಮ್ಮ ಸಹಾಯಕ್ಕೆ ಬರಬಹುದು. ಯಾಕಂದ್ರೆ ಇವತ್ತು ಹೇಳುವಂತಹ ವಿಷಯವು ನಿಮ್ಮ ಕುರಿತಾಗಿ ಹಲವಾರು ಮಾಹಿತಿಯನ್ನ ಬಿಚ್ಚಿಡುತ್ತೆ. ಇವತ್ತು ನಾವು ನಿಮಗೆ ದೇಹದ ಭಾಗಗಳ ಮೇಲಿನ ಮಚ್ಚೆಗಳು ನಿಮ್ಮ ಕುರಿತಾದ ರಹಸ್ಯವನ್ನ ಯಾವ ರೀತಿಯಾಗಿ ಬಹಿರಂಗಪಡಿಸುತ್ತೆ ಅನ್ನೋದನ್ನ ಹೇಳ್ತೀವಿ. ಈ ಕುರಿತಾಗಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಬೇಕು ಅಂತಂದ್ರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಬೇಕು. ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇದೆ, ಅದನ್ನ ಒತ್ತಿ ಚಾನೆಲ್ಗೆ ಮೆಂಬರ್ ಆಗಬಹುದು ಮತ್ತು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಶೇರ್ ಮಾಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಯಾವುದೋ ಭಾಗದಲ್ಲಿ ಮಚ್ಚೆ ಇರುತ್ತೆ. ಇದು ಹುಟ್ಟಿನಿಂದಲೇ ನಮ್ಮ ದೇಹದ ಮೇಲೆ ಇರುತ್ತೆ. ಒಬ್ಬರ ಕೆನ್ನೆಗಳ ಮೇಲೆ ಮಚ್ಚೆ ಇದ್ರೆ ಅದು ಮುಖದ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ಆದ್ರೆ ಮಚ್ಚೆಗಳು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಗುಣಗಳ ಬಗ್ಗೆಯೂ ಕೂಡ ಹೇಳುತ್ತವೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ದೇಹದ ಭಾಗಗಳ ಮೇಲೆ ಇರುವಂತಹ ಮಚ್ಚೆಗಳು ಜ್ಯೋತಿಷದ ಆಧಾರದ ಮೇಲೆ ಹಲವಾರು ಮಾಹಿತಿಯನ್ನ ಬಿಚ್ಚಿಡುತ್ತವೆ. ಆದ್ದರಿಂದ ವೀಕ್ಷಕರೇ, ದೇಹದ ಯಾವ ಭಾಗದ ಅಥವಾ ಅಂಗದ ಮೇಲಿನ ಮಚ್ಚೆಯು ಯಾವ ಮಹತ್ವವನ್ನ ಹೊಂದಿದೆ ಅನ್ನೋದನ್ನ ತಿಳಿಯೋಣ. ಮೊದಲನೇದಾಗಿ, ಕೆನ್ನೆಗಳ ಮೇಲಿನ ಮಚ್ಚೆ ಇರೋದು ಅತ್ಯಂತ ಶುಭವಾದ ಚಿಹ್ನೆಯಾಗಿದೆ. ನಿಮ್ಮ ಮುಖದ ಮೇಲೆ ಮಚ್ಚೆ ಇದೆಯಾ? ಹಾಗಿದ್ರೆ ಇದರಿಂದ ಏನೆಲ್ಲಾ ಪ್ರಯೋಜನಗಳಿವೆ ಅನ್ನೋದನ್ನ ನೋಡೋಣ. ಮುಖದ ಕೆನ್ನೆಯ ಮೇಲಿನ ಮಚ್ಚೆಯು ನಿಮ್ಮನ್ನ ದುಷ್ಟ ಕಣ್ಣುಗಳಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ರಕ್ಷಿಸುತ್ತೆ. ಮುಖದ ಬಲಭಾಗದಲ್ಲಿ ಮಚ್ಚೆ ಇದ್ರೆ ಅದನ್ನ ತುಂಬಾನೇ ಶುಭ ಅಂತ ಪರಿಗಣಿಸಲಾಗುತ್ತೆ. ಮತ್ತು ಎಡಭಾಗದಲ್ಲಿರುವ ಮಚ್ಚೆಯು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ಸಮಸ್ಯೆ ಏನೂ ದೊಡ್ಡದಾಗಿರೋದಿಲ್ಲ, ಆದ್ರೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗುತ್ತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೆಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನ ಕೊಳ್ತೀರಾ, ಮಕ್ಕಳು ಮಾತು ಕೇಳ್ತಾರೆ, ಶತ್ರುನಾಶ ಆಗುತ್ತೆ. ಒಂದಾ ಎರಡಾ, ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ. ಇನ್ನು ಹಣೆಯ ಮೇಲೆ ಮಚ್ಚೆ ಇದ್ರೆ ಅದಕ್ಕೆ ಅರ್ಥ ಏನು ಅನ್ನೋದನ್ನ ನೋಡೋಣ. ಒಂದು ವೇಳೆ ನಿಮ್ಮ ಹಣೆಯ ಎಡಭಾಗದಲ್ಲಿ ಮಚ್ಚೆ ಇದ್ರೆ ಅದು ನಿಮ್ಮ ಜೀವನದಲ್ಲಿ ನೋವು ಮತ್ತು ತೊಂದರೆಗಳು ತುಂಬಾ ಇರಲಿದೆ ಅನ್ನೋದನ್ನ ಸೂಚಿಸುತ್ತೆ. ಹೌದು ವೀಕ್ಷಕರೇ, ಎಡಭಾಗದಲ್ಲಿರುವ ಮಚ್ಚೆಯು ಜೀವನದಲ್ಲಿ ನೋವು ಮತ್ತು ಸಮಸ್ಯೆಗಳನ್ನ ನೀಡುತ್ತೆ. ಆದ್ರೆ ಬಲಭಾಗದಲ್ಲಿ ಮಚ್ಚೆ ಇದ್ರೆ ಅದಕ್ಕೆ ಖುಷಿ ಪಡಿ. ಯಾಕಂದ್ರೆ ಬಲಭಾಗದ ಮಚ್ಚೆಯು ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನ ನೀಡುತ್ತೆ. ಇನ್ನು ಹಣೆಯ ಮಧ್ಯದಲ್ಲಿ ಮಚ್ಚೆ ಇದ್ರೆ ಆ ಮಚ್ಚೆಯನ್ನ ತುಂಬಾನೇ ಶುಭ ಅಂತ ಪರಿಗಣಿಸಲಾಗುತ್ತೆ. ಅಂತಹ ವ್ಯಕ್ತಿಯು ತುಂಬಾ ಅದೃಷ್ಟಶಾಲಿಯಾಗಿರ್ತಾರೆ. ಅಂತಹ ಜನರ ವೈವಾಹಿಕ ಜೀವನವು ತುಂಬಾ ಸಂತೋಷವಾಗಿರುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಜೀವನದಲ್ಲಿ ಬೇಕಾದಷ್ಟು ಹಣ ಸಿಗುತ್ತೆ. ಇವರಿಗೆ ಆರ್ಥಿಕ ಸಮಸ್ಯೆ ಎಂದಿಗೂ ಕಾಡೋದಿಲ್ಲ. ಜೊತೆಗೆ ಅವರಿಗೆ ಜೀವನದಲ್ಲಿ ಯಾವಾಗ್ಲೂ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತೆ. ಅಂತಹ ಜನರು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನಿಸಿದ್ರೂ ಅದೃಷ್ಟ ಅವರನ್ನ ಬೆಂಬಲಿಸುತ್ತೆ. ಎಲ್ಲಾ ಕೆಲಸದಲ್ಲಿ ಅವರು ಸಕ್ಸಸ್ ಕಾಣ್ತಾರೆ. ಆ ಮೂಲಕ ಅವರು ಜೀವನದಲ್ಲಿ ಬಹಳ ಯಶಸ್ವಿ ಆಗ್ತಾರೆ. ತುಟಿಗಳ ಮೇಲೆ ಮಚ್ಚೆ ಇದ್ರೆ ಅದರ ಅರ್ಥ ಏನು ಅನ್ನೋದನ್ನ ನೋಡೋಣ. ಯಾವುದೇ ಮಹಿಳೆ ಅಥವಾ ಪುರುಷನ ತುಟಿಯ ಬಲಭಾಗದಲ್ಲಿ ಮಚ್ಚೆ ಗುರುತು ಇದ್ರೆ ಅವರು ತಮ್ಮ ಜೀವನ ಸಂಗಾತಿಯೊಂದಿಗೆ ತುಂಬಾ ಅನ್ಯೋನ್ಯವಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ ಇವರ ಸಂಬಂಧ ಕೂಡ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಮ ತುಟಿಯ ಎಡಭಾಗದಲ್ಲಿ ಮಚ್ಚೆ ಇದ್ರೆ ಜೀವನ ಸಂಗಾತಿಯೊಂದಿಗೆ ಸಮನ್ವಯದ ಕೊರತೆ ಇರುತ್ತೆ. ಇಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಪದೇ ಪದೇ ಜಗಳ ನಡೀತಾ ಇರುತ್ತೆ.
ಆದ್ರೆ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ ಯಾವುದೇ ಮಹಿಳೆಯ ತುಟಿಗಳ ಮೇಲೆ ಮಚ್ಚೆ ಇದ್ರೆ ಅವಳು ತುಂಬಾ ಸುಂದರಿಯಾಗಿರ್ತಾಳೆ, ಜೊತೆಗೆ ಆಕೆ ಬುದ್ಧಿವಂತೆ ಕೂಡ ಆಗಿರ್ತಾಳೆ. ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡಿಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಮೂಗಿನ ಮೇಲೆ ಮಚ್ಚೆ ಇದ್ರೆ ಅದಕ್ಕೇನರ್ಥ ಅದನ್ನು ಹೇಳ್ತೀವಿ, ಕೇಳಿ. ಮೂಗಿನ ಮೇಲಿನ ಮಚ್ಚೆಯು ನೀವು ತುಂಬಾ ಜಗಳವಾಡುವವರು ಅಂತ ಹೇಳುತ್ತೆ. ಅಂತಹ ಜನರು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ, ಆದ್ರೆ ಅದರಿಂದ ಪ್ರಯೋಜನ ಮಾತ್ರ ಜಾಸ್ತಿನೇ ಪಡ್ಕೊಳ್ತಾರೆ. ಮೂಗಿನ ಮೇಲೆ ಮಚ್ಚೆ ಹೊಂದಿರುವ ಮಹಿಳೆಯರು ಕೂಡ ತುಂಬಾ ಅದೃಷ್ಟವಂತರು. ಮೂಗಿನ ಬಲಭಾಗದಲ್ಲಿ ಮಚ್ಚೆ ಇರುವ ಮಹಿಳೆಯರು ಯಾವಾಗ್ಲೂ ಶಾಂತಿ ಮತ್ತು ಏಕಾಂತತೆಯನ್ನ ಇಷ್ಟಪಡ್ತಾರೆ. ಗಲ್ಲದ ಮೇಲಿನ ಮಚ್ಚೆಯುಳ್ಳ ಜನರು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನವನ್ನ ಹೊಂದಿರ್ತಾರೆ. ಅವರಿಗೆ ಹಣದ ಕೊರತೆ ಇರೋದಿಲ್ಲ. ಗಲ್ಲದ ಮೇಲೆ ಮಚ್ಚೆ ಇರೋರು ತುಂಬಾ ಅದೃಷ್ಟವಂತರು. ಬೆನ್ನಿನ ಮೇಲೆ ಮಚ್ಚೆ ಇದ್ರೆ ಅದಕ್ಕೆ ಜ್ಯೋತಿಷ ಶಾಸ್ತ್ರದಲ್ಲಿ ಏನರ್ಥ ಇದೆ ಅನ್ನೋದನ್ನು ನೋಡೋಣ. ಬೆನ್ನಿನ ಮೇಲೆ ಮಚ್ಚೆ ಇರೋರು ತುಂಬಾನೇ ರೊಮ್ಯಾಂಟಿಕ್ ಆಗಿರ್ತಾರೆ, ಜೊತೆಗೆ ಶ್ರೀಮಂತರು ಕೂಡ ಆಗಿರ್ತಾರೆ. ಅಂತಹ ಜನರು ಬಹಳಷ್ಟು ಸಂಪಾದಿಸ್ತಾರೆ, ಅದರ ಜೊತೆಗೆ ಬಹಳಷ್ಟು ಖರ್ಚು ಕೂಡ ಮಾಡ್ತಾರೆ. ಇನ್ನು ನಿಮ್ಮ ಕಾಲಿನ ಬೆರಳಿನ ಮೇಲೆ ಮಚ್ಚೆ ಇದ್ರೆ ನೀವು ಸಮಾಜದಲ್ಲಿ ಬಹಳ ಪ್ರತಿಷ್ಠಿತ ಮತ್ತು ಶ್ರೀಮಂತ ವ್ಯಕ್ತಿಯಾಗ್ತೀರಿ ಅಂತ ಅರ್ಥ. ತೋರು ಬೆರಳಿನ ಮೇಲೆ ಮಚ್ಚೆ ಇರುವ ಯಾವುದೇ ವ್ಯಕ್ತಿ ತುಂಬಾ ಶ್ರೀಮಂತನಾಗಿರ್ತಾನೆ, ಆದ್ರೆ ಯಾವಾಗ್ಲೂ ಅಂತಹ ವ್ಯಕ್ತಿಗಳು ಶತ್ರುಗಳಿಂದ ತೊಂದರೆಗೊಳಗಾಗ್ತಾನೆ ಇರ್ತಾರೆ. ಇನ್ನು ಹೊಕ್ಕಳಿನ ಮೇಲಿನ ಮಚ್ಚೆ ಅಥವಾ ಹೊಕ್ಕಳಕ್ಕಿಂತ ಸ್ವಲ್ಪ ಕೆಳಗೆ ಮಚ್ಚೆ ಇರುವ ವ್ಯಕ್ತಿಗೆ ಹಣದ ಕೊರತೆ ಎಂದಿಗೂ ಇರೋದಿಲ್ಲ. ಅವರಿಗೆ ಜೀವನ ಸಾಗಿಸಲು ಬೇಕಾದಷ್ಟು ಹಣ ಇರುತ್ತೆ. ಇನ್ನು ಯಾವುದೇ ವ್ಯಕ್ತಿಯ ಉಂಗುರದ ಬೆರಳಿನ ಮಧ್ಯದಲ್ಲಿ ಮಚ್ಚೆ ಇದ್ರೆ ಆ ವ್ಯಕ್ತಿಯು ತುಂಬಾ ಗೌರವವನ್ನ ಪಡಿತಾರೆ. ಅಷ್ಟೇ ಅಲ್ಲ, ಅವರು ಯಶಸ್ಸನ್ನು ಕೂಡ ಪಡಿತಾರೆ. ಇದಲ್ಲದೆ ಒಬ್ಬ ವ್ಯಕ್ತಿಯ ಕಿರುಬೆರಳಿನ ಮೇಲೆ ಮಚ್ಚೆ ಇದ್ರೆ ಅಂತಹ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ಸಿಗುತ್ತೆ, ಜೊತೆಗೆ ಅವರು ಶ್ರೀಮಂತರೂ ಆಗ್ತಾರೆ. ಆದ್ರೆ ಇವೆಲ್ಲ ಇದ್ರೂ ಕೂಡ ಅವರ ಜೀವನದಲ್ಲಿ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಇವರಿಗೆ ಶತ್ರು ಕಾಟವು ಸದಾ ಇರುತ್ತೆ. ಇನ್ನು ಕೊನೆಯದಾಗಿ ಎದೆಯ ಮೇಲೆ ಮಚ್ಚೆ ಇದ್ರೆ ಅದಕ್ಕೇನರ್ಥ ಅನ್ನೋದನ್ನ ನೋಡೋಣ. ಒಂದು ವೇಳೆ ನಿಮ್ಮ ಎದೆಯ ಮೇಲೆ ಮಚ್ಚೆ ಇದ್ರೆ ಅದು ತುಂಬಾನೇ ಶುಭ ಸಂಕೇತವಾಗಿದೆ. ಯಾವುದೇ ಮಹಿಳೆ ಅಥವಾ ಪುರುಷನ ಎದೆಯ ಮೇಲೆ ಮಚ್ಚೆ ಇದ್ರೆ ಬಲಭಾಗದಲ್ಲಿರುವ ಮಚ್ಚೆಯನ್ನ ತುಂಬಾನೇ ಶುಭ ಅಂತ ಪರಿಗಣಿಸಲಾಗುತ್ತೆ, ಆದ್ರೆ ಎಡಭಾಗದಲ್ಲಿರುವ ಮಚ್ಚೆಯನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಬಲಭಾಗದಲ್ಲಿ ಮಚ್ಚೆ ಇದ್ರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನ ನಿಮ್ಮದಾಗಿರುತ್ತೆ. ಜೊತೆಗೆ ಇಂತಹ ವ್ಯಕ್ತಿ ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರೂ ಅದರಿಂದ ಯಶಸ್ಸು ಸಿಗುತ್ತೆ. ಇನ್ನು ಎಡ ಎದೆಯಲ್ಲಿ ಮಚ್ಚೆ ಇದ್ರೆ ಅದು ಅಶುಭವಾಗಿದೆ. ಇವರಿಗೆ ಜೀವನದಲ್ಲಿ ಹೆಚ್ಚಾಗಿ ಸಮಸ್ಯೆಗಳೇ ತುಂಬಿರುತ್ತವೆ. ವೀಕ್ಷಕರೇ, ಇವಿಷ್ಟು ದೇಹದ ಮೇಲಿರುವ ಅಂಗಗಳ ಮೇಲೆ ಇರುವಂತಹ ಕಪ್ಪು ಮಚ್ಚೆ ನಿಮ್ಮ ಜೀವನದ ಬಗ್ಗೆ ಏನ್ ತಿಳಿಸುತ್ತೆ ಅನ್ನೋದರ ಕುರಿತು ಇರುವಂತಹ ಮಾಹಿತಿ. ನೀವಿದನ್ನ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಜೀವನವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬಹುದು. ವೀಕ್ಷಕರೇ, ನೋಡಿದ್ರಲ್ವಾ, ನಿಮ್ಮ ದೇಹದ ಮೇಲಿರುವ ಮಚ್ಚೆ ತಿಳಿಸುತ್ತೆ ನಿಮ್ಮ ಜೀವನದ ರಹಸ್ಯ ಅನ್ನೋ ರಹಸ್ಯ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.